ಹಾಯ್ ಹಲೋ ನಮಸ್ಕಾರ ಕನ್ನಡ ಜನತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರವಾಕ್ಷಿ ಕಿಚನ್. ನಾನು ಸೌಮ್ಯ. ಇವತ್ತು ತೊಗರಿಬೇಳೆಯಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಅಮ್ಮ ತೋರಿಸ್ಕೊಡ್ತಾ ಇದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾವು ಇಲ್ಲಿ ಬೇಳೆ ಬೇಯಿಸ್ಕೊಬೇಕು. ಅದಕ್ಕೋಸ್ಕರ ನೀರು ಕುದಿಸ್ಕೊಳ್ಳೋಣ. ಫಸ್ಟು ಬೇಳೆ ಮತ್ತು ನೀರು ಒಟ್ಟಿಗೆ ಹಾಕಿದ್ರೆ ಅದು ಬೇಳೆ ಬೇಯೋದಿಲ್ಲ, ಬೇಗ ಚೆನ್ನಾಗೂ ಇರೋದಿಲ್ಲ. ಅದಕ್ಕೆ ಮೊದಲು ನೀರು ಕುದಿಸ್ಕೊಂಬಿಡೋಣ. ನಾನಿಲ್ಲಿ 3 ಚೊಂಬು ನೀರು ತೊಗೊಳ್ತಾ ಇದ್ದೀನಿ. ನಾನು ಜಾಸ್ತಿ ನೀರು ಯೂಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಾಡ್ಕೊಬೇಕು, ಒಬ್ಬಟ್ಟು ಸಾಂಬಾರು ಅಂತ ಅಂದ್ಬಿಟ್ಟು. ನೀವು ಬೇಕಂತಂದರೆ ಕಮ್ಮಿ ನೀರು ಯೂಸ್ ಮಾಡ್ಕೊಬೋದು. ಅರ್ಧ ಕೆ ಜಿ ಬೇಳೆಗೆ ಮೈದಾ ಹಿಟ್ಟು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. 100 ಗ್ರಾಮ್ ಚಿರೋಟಿ ರವೆ ಯೂಸ್ ಮಾಡ್ಕೊತಾ ಇದ್ದೀವಿ. ಚಿರೋಟಿ ರವೆಯಲ್ಲಿ ಗಲೀಜಿರುತ್ತೆ ಅಂದ್ಬಿಟ್ಟು ಜಡಿ ಹಿಡ್ಕೊತಾ ಇದ್ದಾರೆ ಅಮ್ಮ. ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದಾರೆ. ಇಲ್ಲಿ ಬರೀ ಹಸಿಟ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ನೀರು ಹಸಿಟ್ಟು ಮಿಕ್ಸ್ ಮಾಡಿ ಆಯಿತು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಸಿಟ್ಟು ಕಲಿಸ್ಕೊತಾ ಇದ್ದೀವಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದಿಲ್ಲ ಅಂತಂದರೆ ಒಬ್ಬಟ್ಟು ಸರಿಯಾಗಿ ಬರೋದಿಲ್ಲ. ಅದೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಅದು ಕಲಸಿರೋ ಹಸಿಟ್ಟು ಏನಿದೆ ಅದು ಮುಳುಗುವಷ್ಟು ಎಣ್ಣೆ ಹಾಕಿ ಬಿಡಬೇಕು. ನಾವು 1 ಅವರ್ ಅದು ನೆನಿಬೇಕು ಎಣ್ಣೆ ಎಲ್ಲನೇ. ಆ ಎಣ್ಣೆಲೆ ನಾವು ಒಬ್ಬಟ್ಟು ತಟ್ಕೋಬೋದು. ಇಲ್ಲಿ ನೀರು ಮಳ್ತಾ ಇದೆ. ಮಳ್ಳ ನೀರಿಗೇ ನಾವು ಇಲ್ಲಿ ಅರ್ಧ ಕೆ ಜಿ ತೊಗರಿ ಬೇಳೆನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಒಂದು 1/2 ಅವರ್ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಅದು ಬೆಂದು ಬೇಳೆ ಕಟ್ಟೆಲ್ಲ ಬಿಟ್ಕೊಳ್ಳುತ್ತೆ. ಆ ಬೇಳೆ ಕಟ್ಟಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ, ಈ ಥರ ಬೆಂದಿರಬೇಕು. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಅದನ್ನು ಸೋರ್ಲಾಕೊಬಿಡೋಣ. ಸೋರ್ಲಾಕೊಂಡು ಅದೇ ಪ್ಯಾನ್ಗೆ ನಾವು ಬೇಳೆ ಏನಿದೆಯೋ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಕಿರೋದು ಬೇಳೆ ಬಿಸಿ ಇದ್ದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಆ ಬೇಳೆನ ಹಾಕ್ಕೊಂಡು ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ, ಎಲ್ಲ ಸಮ ಪ್ರಮಾಣ. ಅರ್ಧ ಕೆ ಜಿ ಬೇಳೆ, ಅರ್ಧ ಕೆ ಜಿ ಮೈದಾ, ಅರ್ಧ ಕೆ ಜಿ ಬೆಲ್ಲ. ಇಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀವಿ ನಾವು. ಅರ್ಧ ಕೆ ಜಿ ಉಂಡೆ ಬೆಲ್ಲ ಪುಡಿ ಮಾಡಿ ಯೂಸ್ ಮಾಡ್ಕೊತಾ ಇದ್ದೀವಿ. ಬೇಕಾದರೆ ನೀವು ಅಚ್ಚ ಬೆಲ್ಲನೂ ಯೂಸ್ ಮಾಡ್ಕೊಬೋದು. ಅದಕ್ಕೆ ಒಂದು 6ರಿಂದ 7 ಏಲಕ್ಕಿಕಾಯಿ ಯೂಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ 2 ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀವಿ. 1/4 ಕೆ ಜಿ ತೊಗರಿಬೇಳೆದು ಒಬ್ಬಟ್ಟು ಮಾಡಿದ್ರೆ ನೀವು 1 ತೆಂಗಿನಕಾಯಿ ಯೂಸ್ ಮಾಡಿ. ಅರ್ಧ ಕೆ ಜಿಗೆ 2 ತೆಂಗಿನಕಾಯಿ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಇಟ್ಟಿಟ್ಟು ಥರ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಾಯಿ ಜಾಸ್ತಿ ಹಾಕಿ, ಕಾಯಿ ಒಬ್ಬಟ್ಟು ಸೇಮ್ ಇದೇ ಥರನೇ ಬರುತ್ತೆ. ಅಂದರೆ ಅದು ಬರೀ ಕಾಯಿನೇ ಯೂಸ್ ಮಾಡಿರ್ತೀವಿ. ಈ ಬೇಳೆ ಒಬ್ಬಟ್ಟಿಗೂ ಕಾಯಿ ಜಾಸ್ತಿ ಹಾಕಿ ನೀವು ಒಬ್ಬಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಇವಾಗ ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಫುಲ್ಲು ಬೆಲ್ಲ ಎಲ್ಲ ಏನು ಉಂಡೆ ಥರ ಇದೆಯೋ ಅದೆಲ್ಲ ಕರಗಬೇಕು. ಇಲ್ಲಿ ನೋಡಿ ಆಗಿದೆ. ಅದು ಎಲ್ಲ ನೀಟಾಗಿ ಅದರೊಳಗೆ ಸ್ಮ್ಯಾಶ್ ಮಾಡ್ಬೋದು, ಆ ಥರ ಬೆಂದಿದೆ. ಅದು ಬೆಂದಾದಮೇಲೆ ಒಂದು 1/2 ಅವರ್ ಇಲ್ಲ 1 ಅವರ್ ಅದನ್ನು ಆರೋದಕ್ಕೆ ಬಿಟ್ಬಿಡಬೇಕು. ಬಿಸಿದೇ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಚಿಕ್ಕ ಜಾರಲ್ಲಿ ನಾವು ಅದೇ ಬೇಳೆ ಮತ್ತು ಬೆಲ್ಲ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀವಿ. ಅದನ್ನು ಒಂದು ಸರಿ ಆನು ಆಫ್ ಆ ಥರ ಮಾಡ್ಕೊಂಡು ರುಬ್ಕೊಳ್ಬೇಕು. ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ, ಅದು ಚೆನ್ನಾಗಿ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ ಈ ಥರ ರುಬ್ಕೊಂಡಿದ್ದೀವಿ. ರುಬ್ಬಿದಾಗಿದೆ. ಇಲ್ಲಿ ಅದನ್ನು ಉಂಡೆ ಕಟ್ಕೊಳ್ಬೇಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಕಟ್ಕೊಬೋದು ನೀವು. ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಹಿಟ್ಟು ಒಳಗಡೆ ಬೇಕಲ್ವಾ, ಅದಕ್ಕೆ ಉಂಡೆ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಮೈದಾ ಹಸಿಟ್ಟನ್ನು ಅಷ್ಟೇ ಸೇಮ್ ಅದೇ ಸೈಜ್ಗೆ ತೊಗೊಂಡು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಅರ್ಧ ರೊಟ್ಟಿ ಥರ ತಟ್ಕೊಂಡು, ಅರ್ಧ ಮಾತ್ರ, ಫುಲ್ ಬೇಡ, ಅದರೊಳಗಡೆ ಆ ಹೂರಣ ಇಟ್ಕೊಂಡು ನೀಟಾಗಿ ತಟ್ಕೊಳ್ಬೇಕು. ತೆಳ್ಳಗೆ ಕೈಯಲ್ಲೇ ತಟ್ಕೊಬೋದು. ಏಕೆಂದರೆ ನಾವು ಮೈದಾನ ಎಣ್ಣೆ ಒಳಗೆ ನೆನೆ ಹಾಕಿದ್ವಲ್ಲ, ಸೊ ಈಸಿಯಾಗಿ ತಟ್ಕೊಳ್ಳೋಕ್ಕಾಗುತ್ತೆ. ಯಾವುದೇ ಚಪಾತಿ ಒತ್ತೋ ಕೋಲು ಅದರಲ್ಲೆಲ್ಲ ಏನು ತಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಬಟರ್ ಶೀಟ್ ಯೂಸ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಬಟರ್ ಶೀಟ್ ಏನೂ ಸಿಕ್ಕಿಲ್ಲ ಅಂತಂದರೆ ಈ ಆಯಿಲ್ದು ಕವರ್ ಇರುತ್ತಲ್ಲ, ಅಡುಗೆ ಯೂಸ್ ಮಾಡ್ತೀವಲ್ಲ ಎಣ್ಣೆದು ಕವರು, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗೇ ಒಬ್ಬಟ್ಟು ತಟ್ಕೊಬೋದು. ಇಲ್ಲಿ ಹೆಂಚು ಕಾಯ್ಲಿಕ್ಕೆ ಇಟ್ಟಿದ್ದೀವಿ ನಾವು. ಹೆಂಚು ಕಾಯ್ದ ಮೇಲೆ ಅಲ್ಲಿ ಎಣ್ಣೆ ಸವರಬೇಕು. ಎಣ್ಣೆ ಸವರಿಲ್ಲ ಅಂತಂತಂದರೆ ಎಲ್ಲ ಹಸಿಟ್ಟೆಲ್ಲ ಅದಕ್ಕೆ ಮೆತ್ಕೊಬಿಡುತ್ತೆ ಹೆಂಚಿಗೆ. ಹೆಂಚು ಕಾಯಬೇಕು. ಕಾಯ್ದಾದ್ಮೇಲೆ ಎಣ್ಣೆ ಸವರಬೇಕು. ಸವರಾದ್ಮೇಲೆ ನಾವು ಅಲ್ಲಿ ಒಬ್ಬಟ್ಟು ತಟ್ಟಿರೋದೇನಿದೆ ಅದನ್ನು ಹಾಕಿ ಬೇಯಿಸ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಾಂದರೆ ಎಲ್ಲ ಅಲ್ಲಿಗೆ ಕಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಅಮ್ಮ ಇನ್ನೊಂದು ಒಬ್ಬಟ್ಟು ತಟ್ತಾ ಇದ್ದಾರೆ. ಅದೇ ಎಣ್ಣೆ ಯೂಸ್ ಮಾಡಿಕೊಂಡು ನೋಡಿ ಹೇಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಬೇಳೆ ಒಬ್ಬಟ್ಟಿಗೆ ನಾವು ಕಾಯಿ ಜಾಸ್ತಿ ಯೂಸ್ ಮಾಡಿದ್ದೀವಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ಯಾವುದೇ ಅಡುಗೆಗಾದರೂ ಅಷ್ಟೇ ಕಾಯಿ ಜಾಸ್ತಿ ಯೂಸ್ ಮಾಡಿ. ಆದರೆ ಮಸಾಲೆ ಐಟಮ್ಗೆ ಜಾಸ್ತಿ ಯೂಸ್ ಮಾಡಬೇಡಿ, ಚೆನ್ನಾಗಿ ಬರೋದಿಲ್ಲ ಅಡುಗೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೇಳೆ ಒಬ್ಬಟ್ಟಿಗೆ ಸಾಮಾನ್ಯವಾಗಿ ಎಲ್ಲರೂ ಬರೀ ಬೇಳೆ ಹಾಕಿ ಸ್ವಲ್ಪ ಕಾಯಿ ಹಾಕಿ ಮಾಡಿರ್ತಾರೆ. ಇಲ್ಲಿ ಜಾಸ್ತಿ ಕಾಯಿ ಯೂಸ್ ಮಾಡಿದ್ದೀವಿ ನಾವು.
ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸರಿ ನೀವು ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಬ್ಬಟ್ಟು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.